ಭಿಕ್ಷಾ ತಗೊಂಡು ಮತ್ತೆ ಗಂಗೆ ಅರ್ಪಣೆ ಮಾಡಿ ಅಲ್ಲಿ ಕೂತಿರೋದು. ನಾವು ಕೆಲಸ ಅವ್ರ ಹತ್ರ ಸತ್ಸಂಗಕ್ಕೆ ಹೋಗ್ತಾ ಇದ್ವಿ. ನಿಜ ನಿಮಗೆಲ್ಲ ಪುಣ್ಯ. ಯಾಕೆ ಕರೆದು ಪವಿತ್ರಾತ್ಮರೇ ಅಂಥೇಳಿ ಮತ್ತು ಸ್ವಾಮಿಗಳು ನಿದ್ದೆ ಮಾಡೋದು ನೆಪಿಸಿ ಎಲ್ಲ ಮಾಡಿ ನೀವು ಈ ಸ್ವರೂಪ ಅನ್ನತಕ್ಕಂಥ ನಾನು ಕೇಳೋ ಭಾಗ್ಯ ಇದೆ ನಿಮಗೆ. ನಾವು ಆ ರಾಮಾನಂದ ಹೋದ್ರೆ ಏಯ್ ಯಾಕೆ ಬರ್ತೀರ ಸುಮ್ಮನೆ ನನ್ನ ಟೈಮ್ ಹಾಳು ಮಾಡೋಕ್ಕೆ, ಹೋಗಿ ಜಾವ್ ಬೇಕಾದ್ರೆ ಕೆಲಸ ಬದುಕು ಎಲ್ಲ ಬಿಟ್ಟು ನಾವು ಹೋಗಿ ಆಶ್ರಮದ ಬ್ರಹ್ಮಚಾರಿ ಜೀವನ ಮಾಡ್ತಿದ್ರೆ ಅವ್ರ ಹತ್ರ ಸತ್ಸಂಗ ಮಾಡೋಣ ಅಂತ ಹೋದರೆ ಅಫ್ತೋಲ್ ನೀನು ಒಳ್ಳೆ ಬೇಕಾದ್ರೆ ವೇಸ್ಟ್, ನೀನು ಹೋಗಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ ನನಗೆ ಹಾಗೆ ಬೈದು ಹಾಗೆ ಕೂತಿರ್ತಿದ್ವಿ, ಮಾತಾಡ್ತಿರ್ಲಿಲ್ಲ. ಸಾಮಾನ್ಯ ನಾನು ಒಬ್ಬನೇ ಹೋಗ್ತಿದ್ದೆ, ಇಲ್ಲ ನನ್ನ ಜೊತೆಗೆ ಭಗವಾನ್ ಅಂತ ಒಬ್ಬರು ಇನ್ನೊಬ್ಬ ಮಹಾರಾಷ್ಟ್ರ ಹುಡುಗ ಇದ್ದ, ಇಬ್ಬರು ಹೋಗ್ತಿದ್ವಿ. ಅವ್ರು ಏನು ಬೈದ್ರೂ ಸುಮ್ಮನೆ ಕೂತಿರೋದು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಾತಾಡೋಕ್ಕೆ ಶುರು ಮಾಡೋರು. ಅವ್ರು ಹೇಳೋರು, ಈ ಅಲ್ಲಿ ಇಲ್ಲಿ ಓಡಾಡೋಕ್ಕಿಂತ ಈ ಗಂಗಾ ನದಿಗೆ ಬನ್ನಿ, ಅಲ್ಲಿ ಒಂದು ಘಾಟ್ ಇತ್ತು, ಅಲ್ಲಿ ಹೆಣಗಳು ಸುಡ್ತಿರ್ತಾರೆ, ಅಲ್ಲಿ ಹೋಗಿ ಕೂತ್ಕೊಳ್ಳಿ. ವಿಷಯ ಸನ್ನಿಧಿಗಿಂತ ಮಸಣ ಸನ್ನಿಧಿ ಲೇಸು, ಅಲ್ಲಿ ಹೋಗಿ ಕೂತ್ಕೊಳ್ಳಿ. ನಾವು ಉದರ್ ಕ್ಯಾ ಕರ್ನ ಮಹಾರಾಜ್, ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಉದರ್ ಜಾಕೆ ಕ್ಯಾ ಕರ್ನ, ಅಲ್ಲಿ ಹೋಗಿ ಏನು ಮಾಡಬೇಕು ನೋಡು. ಆ ಸತ್ತವ್ರನ್ನ ತೊಗೊಂಬರ್ತಾರೆ, ಆ ಬಂಧು ಬಳಗ ಎಲ್ಲ ಯಾವ ರೀತಿ ಅವ್ರನ್ನ ಬೆಂಕಿ ಇಟ್ಟು ಇದಕ್ಕೆ ಹಾಕಿಬಿಡ್ತಾರೆ ಗಂಗಾಗಿ, ಹೌದಾ? ಆಮೇಲೆ ಎಷ್ಟು ನಗುತ್ತಾ ವಾಪಸ್ ಹೋಗ್ತಾರೆ. ಎಲ್ಲ ನೋಡು ವೈರಾಗ್ಯ ಬರುತ್ತೆ ಅನ್ನೋರು. ಅಂದರೆ ವಿಷಯ ಸನ್ನಿಧಿಲಿದ್ದರೆ ಆ ವಿಷಯ ಅನುಭವಿಸ್ಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಮಾಡಬಾರ್ದು ಕೆಲಸಗಳನ್ನ ಮಾಡಿ ಪಾಪವನ್ನು ಕಟ್ಕೊಂಡು ಮತ್ತೆ ಹೀನ ಜನ್ಮಕ್ಕೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ. ಸ್ಮಶಾನದಲ್ಲಿದ್ದರೆ ಆ ಸಾಗರನ್ನೆಲ್ಲ ನೋಡಿ ಓ ನಮಗೂ ಯಾವತ್ತೊಂದು ದಿವಸ ಇದೇ ಗತಿ ಅನ್ನತಕ್ಕಂಥದ್ದು ಬಂದರೆ ಈ ಸ್ಮಶಾನನ ತೊಗೊಂಡೆಲ್ಲ ಊರಾಚೆ ಕಟ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಇಲ್ಲ, ಊರ ಮಧ್ಯೆನೇ ಇರಬೇಕು. ಯಾಕೆಂದ್ರೆ ಅದು ನೋಡೋದ್ರೆ ಒಂದು ಸ್ವಲ್ಪ ಬುದ್ಧಿ ಬರುತ್ತೆ, ನೋಡಿ ಸ್ವಲ್ಪ ಬುದ್ಧಿ ಬರುತ್ತೆ ಜನಕ್ಕೆ. ಯಾರು ಮುಕುಂದೂರು ಸ್ವಾಮಿಗಳು ಬೆಳಗ್ಗೆ ಕೃಷ್ಣ ಶಾಸ್ತ್ರಿ ಅವ್ರು ನೋಡ್ಲಿಕ್ಕೆ ಹೋಗ್ತಾರೆ. ರಾತ್ರಿ ಹೋಗ್ತಾರೆ, ಅವ್ರು ಕುಟ್ಯಾರಲ್ಲಿ ಹೋಗಿ ರೂಮಲ್ಲಿ ಹೋಗಿ ಗುಡಿಸಲ್ಲಿ ಹೋಗಿ ಮಲಗ್ತಾರೆ. ಸ್ವಾಮಿಗಳು ಇನ್ನೂ ಎದ್ದಿರಲ್ಲ. ಈ ಬೆಳಗ್ಗೆ ಕೃಷ್ಣ ಶಾಸ್ತ್ರಿಗಳು ಎದ್ದು ಹೊರಗಡೆಗೆ ಬರ್ತಾರೆ. ಹೊರಗಡೆ ಬಂದರೆ ಸ್ಮಶಾನ ಅದು. ಅಯ್ಯಯ್ಯೋ, ಸ್ಮಶಾನದಲ್ಲಿ ಗುಡಿಸ್ಲಾಕೊಂಡಿದ್ದಾರೆ ಇವರು, ಸ್ಮಶಾನದಲ್ಲಿ ಗುಡಿಸ್ಲಾಕೊಂಡಿದ್ದಾರೆ, ಇದೆಂಥದ್ದು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಸ್ವಾಮಿಗಳು ಬಂದು ಯಾಕೋ ಹಾಗೆ ಏನೋ ಮಂಕಾಗಿ ಯೋಚನೆ ಮಾಡ್ತಿದ್ಯಾ, ಯಾಕೆ? ಅಲ್ಲ, ಸ್ಮಶಾನದಲ್ಲೇ ಎಲ್ಲರೂ ಇಲ್ಲಿಗೆ ಬರಬೇಕು, ಕೊನೆಗೆ ಎಲ್ಲರೂ ಇಲ್ಲಿಗೆ ಬರಬೇಕು. ಅಂದರೆ ವಿಷಯಗಳ ಸನ್ನಿಧಿಗಿಂತ ಸ್ಮಶಾನ ಸನ್ನಿಧಿ ಲೇಸಂತಾರೆ. ಯಾಕೆ? ಇಲ್ಲಾದರೆ ಆಸೆ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾಶ್ಚರ್ಯದಲ್ಲಿ ಬಂಧನ ಬರುತ್ತೆ, ಒದ್ದಾಡ್ತೀವಿ, ಗೋಳಾಡ್ತೀವಿ. ಸ್ಮಶಾನದಲ್ಲಿ ಕೂತಿದ್ರೆ ಆ ವಿವೇಕ ಅನ್ನತಕ್ಕಂಥ ಬಂದರೆ ಒಂದಲ್ಲ ಒಂದು ದಿವಸ ವೈರಾಗ್ಯ ಒಂದು ಉದ್ಧಾರ ಆಗ್ತೀವಿ. ವಿಷಯ ಸನ್ನಿಧಿಗಿಂತ ಮಸನ ಸನ್ನಿಧಿ ಇದು. ವಿಷದೂಟಕ್ಕಿಂತ ಉಪೋಷಿತ ಬೆಳೆಸುತ್ತೆ. ಅಂದರೆ ವಿಷ ಬೆರೆಸಿದೆ ಅನ್ನತಕ್ಕಂಥ ಊಟ, ಆ ವಿಷ ಬೆರೆಸಿರ್ತಕ್ಕಂಥ ಊಟ ತಿನ್ನೋಕ್ಕಿಂತ ಉಪಚಾರದ ಮೇಲೆ ಹೋದಲ್ಲ. ಅದೇ ರೀತಿ ಯಾವ ವಿಷಯಗಳು ನಮಗೆ ಮೋಸ ಮಾಡುತ್ತೋ, ವಿಷಯ ಮೋಸ ಮಾಡಲ್ಲ. ನಾವು ಅದ್ರ ಮೇಲೆ ಇಲ್ಲದೇ ಇರತಕ್ಕಂಥ ಗುಣವನ್ನು ಆರೋಪಣೆ ಮಾಡಿದ್ದೀವಿ. ಇದಿದ್ದರೆ ನನಗೆ ಶಾಶ್ವತ ಸುಖ ಯೋಚನೆ ಮಾಡಲ್ಲ. ಅದು ಯಾಕೆ ಅಂತ ಗೊತ್ತಾಗಲ್ಲ. ಒಂದ್ಸಲ ಯಾರು ಬಂದರು ಹೇಳ್ತಾ ಇದ್ದಾರೆ, ಸ್ವಾಮೀಜಿ ಅವ್ರ ಮನೆಗೆ ಆಕೆ ನೇಣು ಹಾಕ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರು, ಅಷ್ಟೆಲ್ಲ ಯಜಮಾನ್ ನೋಡಿಕೊಂಡು ತಪ್ಪೋಯ್ತು, ಸಾಯಕ್ಕೆ ಹೇಳಿ. ಆಮೇಲೆ ಹೇಳ್ತಾರೆ, ಏನ ದುಡ್ಡಿದ್ರೆ ಏನನ್ನ ಮಾಡ್ಬೋದು ಸ್ವಾಮೀಜಿ, ಈ ದುಡ್ಡಿದ್ದದಕ್ಕೆ ಅಷ್ಟು ದುಡ್ಡು ಬೇಕು. ನಾನು ಕೇಳಿದೆ, ಈಗ ಅವ್ರು ಯಾರ ಮನೆಗೋ ನೇಣು ಹಾಕ್ಕೊಳ್ಳೋಕೆ ಹೋಗಿದ್ರು, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಿದ್ರು ಅಂದರೆ ಅವ್ರ ಮನೆಗೆ ಎಷ್ಟು ಕೊಟ್ಟಿದೆ? ಬೇಕಾದಷ್ಟಿದೆ. ಲಕ್ಷ್ಮಿ ಅವ್ರ ಮನೆಗೆ ಇದ್ಬಿಟ್ಟಿಲ್ಲ.
ತವ್ರ ಮನೆಗೂ ಲಕ್ಷ್ಮಿ ಇದ್ದಾಳೆ, ಈ ಗಂಡನ ಮನೆಗೂ ಲಕ್ಷ್ಮಿ ಇದ್ದಾಳೆ. ಬಟ್ ಆದರೂ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ಲೋ ಇಲ್ಲ. ಅದು ನಮಗೇನು ಅನಿಸುತ್ತೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ಲು ಅಂತ ಹೇಳ್ತಾರೆ, ಕೊನೆಗೆ ದುಡ್ಡಿದ್ರೆ ಏನೋ ಮಾಡ್ಬೋದು ಅಂತಾರೆ. ಅಲ್ಲಿ ಏನೋ ಆ ಪ್ರಸಂಗನೇ ವಿವೇಕ ಮಾಡ್ಕೊಳ್ಳಿಲ್ಲ. ಇನ್ನೊಬ್ರು ಯಾರು ಬಂದರು, 3 ಜನ ಗಂಡ್ಮಕ್ಳು 2 ಹೆಣ್ಮಕ್ಳು, ಇನ್ನೊಬ್ರು 2 ಹೆಣ್ಮಕ್ಳು 2 ಗಂಡ್ಮಕ್ಳು, ಒಬ್ಬರು ನೋಡ್ತಾ ಇದ್ದಾರೆ. ಏನು ಮಾಡೋದು ಸ್ವಾಮೀಜಿ, ಹೀಗಾಗೋಗಿದೆ, ಏನು ಮಾಡೋದು, ಅದು ಏನೋ ಹೇಳ್ತಿಲ್ಲ, ಏನೇನೋ ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಕೊನೆಗೆ ಕೇಳ್ತಾರೆ, ನೀವು ಮದುವೆ ಆಗಿಲ್ಲ ಸ್ವಾಮೀಜಿ ಅಂತ. ಇಲ್ಲಮ್ಮ ಆಗಿಲ್ಲ. ಮತ್ತು ನಿಮ್ಮ ಗತಿ ಏನು? ನಿಮ್ಮ ಗತಿ ಏನು ಅಂದೇನು? ಅವ್ರಿಗೆ ಅಷ್ಟು ಮಕ್ಕಳಿದ್ದು ತಿರಸ್ಕಾರ ಮಾಡಿ ನೋಡಿದ್ರೆ ಇದ್ರೂ ಸಂಸಾರ ಇದು ನೋಡ್ತಾರೆ ಅನ್ನೋದು ಹೋಗಿಲ್ಲ ನಮಗೆ. ಅದೇ ವಿಷಯಗಳಲ್ಲಿ ಏನು ಸುಖ ಸಿಗುತ್ತೆ, ಏನು ರಕ್ಷಣೆ ಇದೆ ಅನ್ನೋದನ್ನ ವಿವೇಕ ಮಾಡದಿರ ಅನುಭವಿಸ್ತಾ ಇರ್ತಾನೆ ಯಾರು? ಈ ರಾಜಸಿಕ ಪ್ರವೃತ್ತಿ ಇರತಕ್ಕಂಥವ್ರು. ಆದರೆ ಆ ಪ್ರಯೋಜನ ಏನಾಗುತ್ತಪ್ಪ ಅಂದರೆ ವಿಷವೇ ಅದು. ಅಷ್ಟೇ ವ್ಯತ್ಯಾಸ. ಬೆಳಿಗ್ಗೆ ಹೇಳಿದ್ದಲ್ಲ, ತಕ್ಷಣ ವಿಷ ಅನ್ನತಕ್ಕಂಥದ್ದು ತಕ್ಷಣ ಪ್ರಾಣ ತೆಗೆಯುತ್ತೆ. ಈ ವಿಷಯ ಅನ್ನತಕ್ಕಂಥದ್ದು ಗೋಳಾಡಿಸುತ್ತೆ, ಗೋಳಾಡಿಸಿ ಕೊನೆಗೆ ಪ್ರಾಣ ತೆಗೆಯುತ್ತೆ. ಮತ್ತು ಇನ್ಯಾವುದೋ ಜನ್ಮ ಕರ್ಕೊಂಡೋಗುತ್ತೆ, ಜನ್ಮದೊಳಗೂ ಪ್ರಾಣ ತೆಗೆಯುತ್ತೆ. ಇದನ್ನು ನಮ್ಮ ಜೀವನದಲ್ಲಿ ನೋಡಿ ನಾವು ವಿವೇಕ ಮಾಡಿಕೊಂಡ್ರೆ ಸಾಧ್ಯ. ಹೊತ್ತು ಸ್ವಾಮಿ ಎಷ್ಟು ಹೇಳಿದ್ರೆ ಏನಾಗಲ್ಲ. ಅವ್ರು ಹೇಳ್ತಾರೆ ಬಿಡು, ನಾವೇ ವಿವೇಕ ಮಾಡಬೇಕು. ಮಾಡಿದ್ರೆ ಎಲ್ಲಿಂದ ಎಷ್ಟು ಸುಖ ಸಿಕ್ತು, ಯಾವ ವಿಷಯದಿಂದ ಎಷ್ಟು ಸುಖ ಸಿಕ್ತು, ಯಾರಿಂದ ಎಷ್ಟು ಸುಖ ಸಿಕ್ತು ಅನ್ನೋದಕ್ಕೆ ಚೆನ್ನಾಗಿ ವಿವೇಕ ಮಾಡಿದ್ರೆ ಬಂಧನ ಹೊರತು ಸುಖ ಅನ್ನತಕ್ಕಂಥದ್ದು ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಮತ್ತು ಯಾವ ರೀತಿ ಇರಬೇಕಪ್ಪ, ಕುಟುಂಬದಲ್ಲೇ ಇರಬೇಕು. ಬಟ್ ಲಕ್ಷ್ಯ ಅನ್ನತಕ್ಕಂಥದ್ದು ಸುಖವನ್ನು ಅನುಭವಿಸ್ಬೇಕು ಅನ್ನೋದಲ್ಲ. ಸುಖ ಎಲ್ಲಿದೆ ಅನ್ನತಕ್ಕ ಹುಡುಕಿ ಆ ಸ್ಥಳ ಸೇರ್ಕೋಬೇಕು. ಆತ್ಮವಿಶ್ವಕಂ ತರತಿ, ಆತ್ಮಸ್ವರೂಪ ತಿಳ್ಕೊಂಡ್ರೆ ದುಃಖ ಇರಲ್ಲ ಅಂತಾರೆ, ಸುಖ ಸ್ವರೂಪ ಅಂತಾರೆ. ಆದ ಕಾರಣ ಆತ್ಮವನ್ನೇ ತಿಳ್ಕೋಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಪರಿವರ್ತನೆ ಮಾಡ್ಕೋಬೇಕು ಹೊರತು ರಾಜಸಿಕ ಗುಣ ಇಟ್ಕೊಂಡು ವಿಷಯಗಳನ್ನು ನಾವು ಅನುಭವಿಸ್ಕೊಂಡು ಸುಖವಾಗಿರ್ತೀವಿ ಅಂತ ಇಲ್ಲ. ಯಾವುದು ನಾವು ವಿಷಯ ಸುಖ ಅಂತೀವೋ ಅದು ನಿಜವಾದ ಸುಖ ಅಲ್ಲ, ದುಃಖಕ್ಕೆ ಹೇತು. ದುಃಖದ ಮೂಲವನ್ನೇ ಸುಖ ಅನ್ಕೊತಾ ಇದ್ದೀವಿ. ನೀವು ನೋಡಿ, ಯಾವುದೇ ಇಂದ್ರಿಯ ಸುಖ ತಗೊಳ್ಳಿ, ಮತ್ತೊಂದು ಸಮಸ್ಯೆ ಕರ್ಕೊಂಡೋಗಿಲ್ಲ ಅಂತ ತೋರಿಸಿ ನೋಡೋಣ. ಅಯ್ಯೋ ಸ್ವಾಮೀಜಿ, ನಮ್ಮ ಹುಡುಗಿಗೆ ಗಂಡೆಯವರು ಸೆಟ್ ಆಗಿಲ್ಲ ಅಂತಾರೆ, ಹೌದಾ? ಇದು ಯಾವುದು ಸಮಸ್ಯೆ? ಇದು ಏನು ಸುಖವನ್ನು ಅನುಭವಿಸೋದು ಅದು ಈ ರೀತಿ ತಯಾರಾಗಿದೆ ಸಮಸ್ಯೆ, ಹೌದಾ? ನೀವು ಯಾವುದನ್ನು ತಗೊಳ್ಳಿ, ಡಿವಿಜನ್ ಅಂತಾರೆ, ಮಿಡಿಚೇತ ಕಾಯಿಗಳ ತಡಬಡೆ ನುಂಗುವುದು, ಕಡಿಯ ಹೊಟ್ಟೆಯಲ್ಲಿ ಹರಳೆಣ್ಣೆ ಕುಡಿಯುವುದು, ಬಿಡುತ್ತಿರುವ ನೋವಾಗ ಸುಖವಿಗೆ ಎನ್ನುವುದು, ಪೊಡವಿಗೆ ಭೋಗವಿದೆ ಮಂಕುತಿಮ್ಮ. ಏನೋ ಒಂದು ತಿಂದ್ವಿ, ಚೆನ್ನಾಗಿತ್ತು, ಇನ್ನೂ ತಿಂದ್ವಿ, ಕೊನೆಗೆ ಹೊಟ್ಟೆ ನೋವು ಶುರುವಾಯಿತು. ಅವ್ರ ಕಾಲಕ್ಕೆ ಹರಳೆಣ್ಣೆ ಕುಡಿಯೋರು. ಇವಾಗಿನ ಕಾಲದಲ್ಲಿ ಒಂದು 20 ರೂಪಾಯಿ ಕ್ಯಾಪ್ಸಲ್ ಹಾಕ್ಕೊಳ್ತೀವಿ, ಕಮ್ಮಿ ಆಗುತ್ತೆ, ಮತ್ತೆ ತಿಂತೀವಿ. ಇದನ್ನೇ ಸುಖ ಅಂದ್ಕೊಳ್ತೀವಿ, ಇದನ್ನೇ ಭೋಗ ಅಂತೀವಿ, ಒದ್ದಾಡತಕ್ಕಂಥದ್ದನ್ನೇ ಭೋಗ ಅಂದ್ಕೊಂಡಿದ್ದೀವಿ. ಸೊ ಈ ರೀತಿ ಚೆನ್ನಾಗಿ ವಿವೇಕ ಮಾಡಬೇಕು. ಒಂದು ಉಪನಿಷತ್ತು ಹೇಳ್ತಿದೆ, ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತೇನೆ, ಅಷ್ಟಾವಕ್ರ ಮಹರ್ಷಿಗಳು ಹೇಳ್ತಾರೆ, ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಇಂಥ ಮಾತು ಭಾಳಷ್ಟು ಜನ ಹೇಳ್ತಾರೆ. ಆದರೆ ನಮಗೇನನ್ಸುತ್ತೆ ನಿಜವಾದ ಸುಖ ಇದೆ ಅನಿಸುತ್ತೋ? ಇಲ್ಲ, ಬದಲಾಡ್ತಾ ಇದ್ದೀವಿ. ಏನು ಬೇಡ, ಮಗನಿಗೆ ಯಾವುದೋ ಒಂದು ಹೇಳ್ತೀರ, ಏನೋ ಹೇಳಕ್ಕೆ ಹೋಗ್ತೀರ,
ಯಾಕಪ್ಪ ಎಲ್ಲದಕ್ಕೂ ಬರ್ತೀಯ ನೀನು ದರಿದ್ರ, ಹೋಗು ಅದ್ಯಾರು ಸ್ವಾಮಿ ಬಂದಿರಂತೆ ಅದು ಪ್ರವಚನ ಕೇಳಕ್ಕೆ ಹೋಗು, ಇಲ್ಲೆಲ್ಲದಕ್ಕೂ ಬರಬೇಡ ನೀನು ಅಂದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಅದ್ರ ತಕ್ಷಣ ಏನು ಮಾಡ್ತಾರೆ, ಏನೋ ಪಾಪ ಬುದ್ಧಿ ಇಲ್ಲ ಅಂತಾನೆ, ಅದು ನನ್ನ ಕರ್ತವ್ಯ, ಅವ್ರಿಗೇನೋ ಮಾಡಬೇಕು ಅಂದರೆ ಮೋಹದಲ್ಲೇ ಇರೋದು. ಅದು ಕಾರಣ ಇಲ್ಲ, ಚೆನ್ನಾಗಿ ವಿವೇಕ ಮಾಡಿಕೊಂಡ್ರು ಪ್ರಯೋಜನ ಇಲ್ಲ. ಇರಬೇಕು, ಎಲ್ಲೂ ಹೊಂಟಿದ್ದೀರ, ಇನ್ನು ಹೆಚ್ಚಿಗೆ ಸುಖಕ್ಕೆ ಆಸೆ ಪಡೆದಿರ, ತತ್ವ ತಿಳ್ಕೋಬೇಕು ಅನ್ನೋ ನಿಶ್ಚಯ ಮಾಡ್ಕೋಬೋದು. ಆದರೆ ಸತ್ತವೆನ್ನಾಸೆಗಳು ಗೆದ್ದೆನ ಇಂದ್ರಿಯಗಣವ ಚಿತ್ತವಿನ್ನಲೆಗದೆಂಬ ಜಂಬ ಬೇಡ. ನನ್ನ ಆಸೆಗಳೆಲ್ಲ ಸತ್ತೋದು, ನನಗೆ ಇನ್ಯಾವ ಆಸೆನಿಲ್ಲ, ಮೋಕ್ಷನೇ ಬೇಕು, ಇನ್ಯಾವ ಆಸೆನೂ ಇಲ್ಲ ನನಗೆ, ನಾನು ಇಂದ್ರಿಯಗಳು ಜಯಿಸ್ಬಿಟ್ಟಿದ್ದೀನಿ, ಇನ್ನು ನನ್ನ ಚಿತ್ತ ಅನ್ನತಕ್ಕಂಥದ್ದು ವಿಷಯದ ಕಡೆಗೆ ಅಲ್ಲಾಡಲ್ಲ ಅಂತ ಅನ್ಕೋಬೇಡ, ಜಂಬ ಬೇಡ. ಯಾಕೆ ಎತ್ತನಿಂದಲೂ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ. ಇಲ್ಲಿಂದಲೂ ಗಾಳಿ ಬಂದು ಆ ಮೋಹ ಅನ್ನತಕ್ಕಂಥ ಬೀಜವನ್ನು ತಗೊಂಡು ಮತ್ತೆ ನಿನ್ನ ಮನಸ್ಸಲ್ಲಿ ಹಾಕುತ್ತೀಯೋ ಇಲ್ಲೋ, ಯಾವುದೋ ಒಂದು ಬರುತ್ತೆ. ಒಬ್ರು ಯಾರೋ ನಮ್ಮ ಸ್ವಾಮಿ ಶಿಷ್ಯರೇ ಭಾಳ ಹಿಂದೆ ಚೆನ್ನಾಗಿ ಪ್ರವಚನ ಮಾಡೋರು ತಮಿಳ್ನಾಡಲ್ಲಿ. ಅವರೇ ಪ್ರಚಾರ ಮಾಡ್ಕೊಳ್ಳೋದು ಒಂದು ರೀತಿ, ಅದು ಕರೆಕ್ಟೇ. ಸುಮ್ಮನೆ ಈಗ ಹೇಳಿದ್ರೆ ಪ್ರಚಾರ ಸರಿಯಾಗಿ ಆಗೋಲ್ಲ, ಅದಕ್ಕೆ ಅವರೇ ಪ್ರಚಾರ ಮಾಡೋರು, ಪಾಂಪ್ಲೆಟ್ಸ್ ಎಲ್ಲ ಹಂಚೋರು ಊರೆಲ್ಲ, ಮತ್ತು ಮೈಕಲ್ಲಿ ಕೂತ್ಕೊಂಡು ಹೋಗೋರು ಮಾಡಿ ತಮಿಳಲ್ಲಿ ಚೆನ್ನಾಗಿ ಮಾತಾಡೋರು. ಅವ್ರಿಗೇನಾಯಿತು, ಸ್ಕೂಲು ಈ ಸೋಷಿಯಲ್ ವರ್ಕ್ ಅಂತ ಯಾವ ಆಸೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಹೇಳೋಕ್ಕಾಗಲ್ಲ. ನಿಜವಾದ ಸನ್ಯಾಸಿಯಾಗಿದ್ದು ಇದು ಈ ಥರ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ಜನಗಳಿಗೆ ಧರ್ಮ, ಶುದ್ಧವಾದಂಥ ಕರ್ಮ, ಭಕ್ತಿ, ಜ್ಞಾನ ಇವುಗಳ ಬಗ್ಗೆನೇ ಹೇಳಲಿಕ್ಕೆ ಹೊತ್ತು ಅವರೆಲ್ಲ ಪಾಪ ಸ್ಕೂಲ್ ಓಪನ್ ಮಾಡಿದ್ರು. ಆ ಸ್ಕೂಲ್ ಓಪನ್ ಮಾಡಿದ್ರೆ ಅಲ್ಲ ಟೈಪಿಸ್ಟ್ ಬಂದರು, ಆಕೆ ಜೊತೆ ಸಂಬಂಧ ಬಂತು, ಕೊನೆಗೆ ಮದುವೆ ಆದರು, ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ನಾನು ಸನ್ಯಾಸ ಕೊಟ್ಟುಬಿಟ್ಟಿದ್ದೀನಿ, ಈಗ ಗೃಹಸ್ಥನಾಗಿದ್ದೀನಿ ಅಂತ. ಆಮೇಲೆ ಸ್ವಲ್ಪ ಇದಕ್ಕೆ ಸ್ಕೂಲ್ ನಡೀಲಿಲ್ಲ, ಆಕೆನೂ ಬಿಟ್ಟೋದ್ರು. ಯಾಕೆ, ಸನ್ಯಾಸಿಯಾಗಿದ್ದು ಒಂದೆರಡು ಕಾಸು ಬರೋದು ಅದು ಹೋಯ್ತು, ಈ ಸ್ಕೂಲು ಹೋಯ್ತು, ನಿನ್ನ ಜೊತೆಗೆ ನಾನೇ ಜೀವನ ಮಾಡೋದು ಅಂತ ಆಕೆನೂ ಹೊರಟೋದ್ರು. ಮತ್ತು ಇವ್ರ ಕಥೆ ಏನಾಯಿತು, ತುಷೆ ಕಣಲೆ ಜೀವ ಬಿಸಿ ಬಾಣ್ಲಿಗೆ ಬಿದ್ದವಳು, ಶಿಶು ಪಿಶಾಚಿಯ ಕೈಗೆ ಮಂಕುತಿಮ್ಮ. ಒಂದು ಆಸೆ ಅನ್ನತಕ್ಕ ಬಂದರೆ ಜೀವ ಬಿಸಿ ಬಾಣ್ಲಿಗೆ ಬಿದ್ದವಳು, ಬಿಸಿ ಬಾಣ್ಲೆ ಮೇಲೆ ಒಂದು ಹುಳ ಬಿದ್ದುಬಿಟ್ರೆ ಎಷ್ಟು ಒದ್ದಾಡುತ್ತೋ, ಒಂದು ಆಸೆ ಬಂತು ನಮ್ಮಲ್ಲಿ ಅಂದರೆ ಅಷ್ಟು ಒದ್ದಾಡಿಸ್ಬಿಡುತ್ತೆ. ಎಷ್ಟು ಮಟ್ಟಿಗೆ ಶಿಶು ಪಿಶಾಚಿ ಕೈಗೆ ಮಂಕುತಿಮ್ಮ, ಒಂದು ಮಗು ತೊಗೊಂಡು ಪಿಶಾಚಿ ಕೈ ಕೊಟ್ಟರೆ ಯಾವ ರೀತಿ ಒದ್ದಾಡಿಸುತ್ತೋ ಈ ಆಸೆ ಅನ್ನತಕ್ಕದ್ದು ನಮ್ಮನ್ನು ಆ ರೀತಿ ಒದ್ದಾಡಿಸುತ್ತೆ. ಅದಕ್ಕೋಸ್ಕರ ವಿವೇಕ ಮಾಡಿಕೊಂಡು ವ್ಯಾಲ್ಯೂ ಆ್ಯಂಡ್ ಟೇಸ್ಟ್, ನಾವು ವಸ್ತುಗಳು ಕೊಟ್ಟಿರ್ತಕ್ಕಂಥ ಬೆಲೆ ಸಮಾಜದಲ್ಲಿ, ಅದರಲ್ಲಿರ್ತಕ್ಕಂಥ ರುಚಿ ಎರಡು ಬಿದ್ದೋಗ್ಬೇಕು. ಎರಡು ಬಿದ್ದೋದ್ರೆ ಆಗ ಮನಸ್ಸು ಪರಮಾತ್ಮ ಕಡೆ ತಿರುಗಲಿಕ್ಕೆ ಸಾಧ್ಯವಾಗುತ್ತೆ. ಆದ್ರೂ ಮನಸ್ಸು ಅಂಟು ಹೋಗೋದು ಕಷ್ಟ. ಇವರು ಅಥಣಿ ಅನ್ನತಕ್ಕಂಥ ಕಡೆ ಶಿವಯೋಗಿ ಮಹಾರಾಜ ಅಂತ ಇರ್ತಾರೆ. ಭಾಳ ವೈರಾಗ್ಯ ಮೂರ್ತಿ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನದಿಗೆ ಸ್ನಾನ ಮಾಡಿಕೊಂಡು ತುಂಬೆ ಹೂವು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಂಡು ಬಿಲ್ಲಪತ್ರೆನ ಒಂದು ಟವಲ್ ಒಗೆದ್ಬಿಟ್ಟು ಒಣಗಾಕೋರಂತೆ. ಗಾಳಿ ತಾನಾಗಿ ಎಷ್ಟು ಬಿದ್ದಿರುತ್ತೋ ಬಿಲ್ಲಪತ್ರೆ ಅದನ್ನು ಪೂಜೆಗೆ ತೊಗೊಳ್ಳೋರು. ಅಷ್ಟು ವೈರಾಗ್ಯ ಮೂರ್ತಿ. ಸರಿ, ಈಶ್ವರ ಪೂಜೆ ಮಾಡಿ ಏನೋ ಅಧ್ಯಯನ ಚಿಂತನೆಯಲ್ಲಿರೋರು. ಮಧ್ಯಾಹ್ನ ಒಂಥರ ಹೋಗಿ ಭಿಕ್ಷೆ ಬಿಡ್ಕೊಂಬಂದು ತಿಂದ್ಬಿಟ್ಟು ಸುಮ್ಮನಿರೋರು. ಇಂಥ ವೈರಾಗ್ಯ ಮೂರ್ತಿ. ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬರ್ತೀಯಾದ್ರೆ ಒಂದು ಉಂಗುರ ಕಾಣಿಸ್ತಂತೆ ಮಣ್ಣಲ್ಲಿ.
ತಕ್ಷಣ ನಿಂತರು. ನೋಡಿ, ಅಂಥ ವೈರಾಗ್ಯ ಮೂರ್ತಿನೂ ಬಂಗಾರ ಹಿಡಿದು ನಿಲ್ಲಿಸ್ತು. ಇವಾಗ ಇವ್ರ ವೈರಾಗ್ಯ ಗಟ್ಟಿನ ಬಂಗಾರ ಗಟ್ಟಿನ ಅಂಥ ವೈರಾಗ್ಯ ಮೂರ್ತಿ. ಇನ್ನು ನಮಗೆ ಹಿಡಿದು ನಿಲ್ಲಿಸೋ ಕೆಲಸ ಏನಿಲ್ಲ ಬಿಡಿ. ನಿಂತು ಒಳ ಪರ್ಸಲ್ಲಿ ಹಾಕ್ಕೊಂಡು ಹೊರಟೋಗ್ತೀವಿ. ಅವ್ರು ನಿಂತರು. ನಾನು ಏನು ಮಾಡಲಿ ಇದರಿಂದ, ನನಗೆ ಯಾಕೆ ಬೇಕು, ಬೇಡ ಅಂತ ಮುಂದಕ್ಕೆ ಹೋದರು. ಸ್ವಲ್ಪ ದೂರ ಹೋದ್ರು ಮತ್ತೆ ಅನ್ನಿಸ್ತು, ನಂಗೆ ಬೇಡದೇ ಇದ್ರು ಯಾರನ್ನೇ ತೆಕ್ಕೊಳ್ಳೋಣ, ಅನುಕೂಲವಾಗಿತ್ತು. ಅದಕ್ಕೆ ಬಂಗಾರ ಅಂದರೆ ಬೆಲೆ ಇದೆ ಇನ್ನು ತೆಕ್ಕೊಳ್ಳೋಣ ಬಂದರು. ಅಲ್ಲಿಗೆ ಬಂದರೆ ಮನಸ್ಸು ಹೇಳುತ್ತೆ, ಯಾರು ಪ್ರಾರಂಭದಲ್ಲಿದೆ ಅವ್ರು ಸಿಗುತ್ತೆ, ನೀನು ಯಾಕೆ ಇದಕ್ಕೆಲ್ಲ ನಿಮಿತ್ತ ಆಗ್ತೀಯ ಅನ್ನುತ್ತೆ. ಆಯ್ತು ಬಿಡು ಅಂತ ವಾಪಸ್ ಹೋಗ್ತಾರೆ. ಅಷ್ಟು ದೂರ ಹೋದರೆ ಅಲ್ಲ, ಯಾರನ್ನು ನೋಡಿದ್ರೆ ಕಾಲಿಟ್ಬಿಟ್ರೆ ವೇಸ್ಟ್ ಆಗುತ್ತಲ್ಲ, ನಾನು ತೆಕ್ಕೊಳ್ಳೋದೇ ಸರಿ, ನೋಡಿದ್ದೀನಿ, ನಾನು ತೆಗೆದು ಬೇರೆಯವ್ರಿಗೆ ಕೊಡೋಣ, ನಾನಂತೂ ನನಗಂತೂ ಬೇಕಿಲ್ಲ, ಬೇರೆಯವ್ರಿಗೆ ಕೊಡೋಣ, ಮತ್ತೆ ವಾಪಸ್ ಬರ್ತಾರೆ. ಈ ರೀತಿ 3 ಸಲ ಯಾವಾಗ ಓಡಾಡಿದ್ರು ಅಲ್ಲೊಬ್ಬ ಕುರಿ ಕಾಯ್ದಿರ್ತಾನಂತೆ. ಅವನು ಏನೋ ಸ್ವಾಮಿಗಳಿಗೆ ಏನೋ ಬೇಕೇನೋ, ಪಾಪ ಏನೋ ಸೇವೆ ಮಾಡೋದು ಮಾಡೋಣ ಅಂತ ಸ್ವಾಮಿಗಳಿಗೆ ಏಕೆ ಹಿಂದೆ ಮುಂದೆ ತಿರುಗ್ತಾ ಇದ್ದೀರಾ, ನಿಮ್ಗೇನೋ ಸೇವೆ ಮಾಡಬೇಕಾ, ಏನು ಬೇಕು ಹೇಳಿ. ಇವ್ರಿಗೆ ಸಮಸ್ಯೆ ಪರಿಹಾರ ಆಯಿತು. ಇದಕ್ಕೆ ಆ ಉಗುರ್ಕೋಸ್ಕರ ತಿರುಗ್ತಿದ್ರು. ಇವಾಗ ಇವ್ನು ಬಂದ, ಇವ್ನು ತಗೋ ಅಂತ ಹೇಳ್ಬೇಡ ಅಂದರೆ ಇವ್ನು ತಗೋ ಅಂತ ಹೇಳ್ಬಿಟ್ರೆ ಸಮಸ್ಯೆ ಪರಿಹಾರ ಆಯಿತು ಅಂದ್ಬಿಟ್ಟು, ನೋಡಪ್ಪ ಇದೊಂದು ಬಂಗಾರದ ಉಂಗುರ ಇದೆ ತಗೋ ಅಂದರೆ ಅವನಂತಾನಂತೆ, ನಿಮ್ಮಂಥ ವೈರಾಗ್ಯ ಮೂರ್ತಿ ಇಷ್ಟು ಸಲ ಹಿಂದೆ ಮುಂದೆ ತಿರುಗಿಸ್ತು ಅಂದರೆ ನನ್ನಿನ್ನೇನು ಮಾಡುತ್ತೋ, ಬೇಡ್ರಿ ನಂಗೆ ಬೇಡ ಅಂದ್ಬಿಟ್ಟ. ಅದು ವೈರಾಗ್ಯ. ಆದ ಕಾರಣ ನಾವು ಗೆದ್ದು ಬಿಟ್ಟಿದ್ದೀವಿ. ಎಲ್ಲಿನ ತನಕ ಇರಬೇಕಪ್ಪ ಅದು ಅಂದರೆ, ಕಾಶಿನಲ್ಲಿ ಮಹಾತ್ಮ ಇರ್ತಾರಂತೆ. ದಿವಸ ಸ್ನಾನಕ್ಕೆ ಹೋಗ್ಬೇಕಾದ್ರೆ ವೇಶ್ಯೆ ಆ ದಾರಿಯಲ್ಲಿ ನಿಂತ್ಕೊಂಡು, ತು ಕಚ್ಚಾ ಸಾಧು ಯಾ ಲುಚ್ಚಾ ಸಾಧು, ನೀನು ಸರಿಯಾದಂಥ ಸಾಧುನೋ ಅಥವಾ ಇಲ್ಲ ಕಚ್ಚಾ ಸಾಧುನು, आप सही साधु है नहीं तो कच्चा साधु है, ನೀನು ನಿಜವಾದ ಸಾಧುನೋ ಕಚ್ಚಾನೋ ಅಂತ. ಅವ್ರೇನು ಆನ್ಸರ್ ಮಾಡಲ್ಲ, ಹೋಗ್ತಿರ್ತಾರೆ. ಇವತ್ತು ಬಂದಿದ್ದೀರ ಕ್ಲೀನಾಗಿ ಮಲಗಿಬಿಟ್ರೆ ಏನರ್ಥ? ನೋಡಿ, ಮನೆಗಳಲ್ಲಿ ಆ ಮೊಮ್ಮಕ್ಕಳು ಮೂಗರ್ಸೋದ್ರಲ್ಲಿ, ಜಗಳ ಆಡೋದ್ರಲ್ಲಿ, ಇದರಲ್ಲೆಲ್ಲ ನಿದ್ದೆ ಬರೋದೇ ಇಲ್ಲ. ಇಲ್ಲಿ ಮಾತ್ರ ಅದೇನು, ಅದು ಕಥೆ ಅಂತ ಹೇಳ್ತಾ ಇದ್ದೆ. ಅವರು ಆಕೆ ಕೇಳ್ತಿದ್ರು, ನೀನು ನಿಜವಾದ ಸಾಧುನೋ ಇಲ್ಲ ಕಚ್ಚಾನೋ ಅಂತ. ಏನು ಮಾತಾಡ್ತೀವಿ ಮಹಾತ್ಮರು? ಹೋಗಿ ಸ್ನಾನ ಮಾಡ್ಕೊಂಡು ವಾಪಸ್ ಹೋಗೋರು, ವಾಪಸ್ ಬರಬೇಕಾದ್ರೂ ಕೇಳೋರು. ಇದೇ ರೀತಿ ಎಷ್ಟೋ ವರ್ಷ ಪ್ರಶ್ನೆ ಮಾಡಿದರೆ ಅವ್ರು ಏನು ಆನ್ಸರ್ ಮಾಡಿಲ್ಲ. ಕೊನೆಗೆ ಒಂದು ಸಲ ಶರೀರ ಬಿಟ್ಬಿಟ್ರು. ಶರೀರ ಬಿಟ್ಬಿಟ್ರೆ ಸಾಮಾನ್ಯವಾಗಿ ಯಾರನ್ನ ಸ್ವಾಮಿಗಳು ಸ್ವಲ್ಪ ಕೀರ್ತಿ ಪ್ರತಿಷ್ಠೆ ದುಡ್ಡು ಕಾಸು ಪಾಲಿಟಿಷಿಯನ್ ಶಿಷ್ಯರು ಜ್ಞಾನ ಇರುತ್ತೋ ಇವೋ ಇವೆಲ್ಲ ಇದ್ದರೆ ಅವ್ರನ್ನ ಸಮಾಧಿ ಮಾಡ್ತಾರೆ, ಏನೋ ಮಾಡ್ತಾರೆ. ಈಗ ಏನು ಇಲ್ಲದೆ ಇರೋರಿಗೆ ಸುಮ್ಮನೆ ಸಾಧುಗಳಾಗಿದ್ದರೆ ಅವ್ರನ್ನ ತೊಗೊಂಡೋಗಿ ಗೋಣಿ ಚೀಲದಲ್ಲಿ ಕಟ್ಬಿಟ್ಟು ಗಂಗೆಯಲ್ಲಿ ಬಿಸಾಕ್ಬಿಡ್ತಾರೆ. ಅದೇ ರೀತಿ ಆ ಸಾಧು ಪಾಪ ಸುಮ್ಮನೆ ತಿಳ್ಕೊಂಡಿದ್ರು, ಅವ್ರನ್ನ ಗೋಣಿ ಚೀಲದಲ್ಲಿ ಕಟ್ಬಿಟ್ಟು ಗಂಗೆಯಲ್ಲಿ ಹಾಕಲಿಕ್ಕೆ ತೊಗೊಂಡೋಗ್ತಿದ್ದಾರೆ. ಆವಾಗ ಆಕೆ ಹೇಳ್ತಾರೆ, ನಾನು ದಿವಸ ಒಂದು ಪ್ರಶ್ನೆ ಕೇಳ್ತಿದ್ದೆ ಇವ್ರಿಗೆ, ಭಾಳಷ್ಟು ವರ್ಷದಿಂದ ಕೇಳಿದ್ದೀನಿ, ಇವ್ರು ಆನ್ಸರ್ ಮಾಡಿದ್ರೆ ಹೋಗ್ಬಿಟ್ರು ಅಂತ ಹೊತ್ಕೊಂಡು ಹೋಗೋರು ಹೇಳಿದ್ರಂತೆ. ಆವಾಗ ಆ ಗೋಣಿ ಚೀಲದಿಂದ ಶಬ್ದ ಬರುತ್ತಂತೆ, आज तो मैं बोल सकता हूँ मैं सच्चा हूँ. ಇವತ್ತು ನಾನು ಹೇಳಬಲ್ಲೆ ನಾನು ಸಚ್ಚ ಸರಿಯಾದ ಸಾಧು. ಅಂದರೆ ಪ್ರಾಣ ಹೋಗೋ ತನಕ ಎಚ್ಚರವಾಗಿರಬೇಕು, ಇಲ್ಲ ಅಂದರೆ ಮೋಹ ಅನ್ನೋ ತಕ್ಕ ಮತ್ತೆಲ್ಲ ಆಸೆಯನ್ನು ಹೇಳ್ಕೊಂಡು ಹೋಗುತ್ತೆ, ಮತ್ತೆ ರಜಗುಣ ಶುರುವಾಗುತ್ತೆ, ಮತ್ತೆ ಮಾರ್ಗಭ್ರಷ್ಟ ಆಗಿಬಿಡ್ತೀವಿ ಅಂತಾರೆ. ಆದ ಕಾರಣ ರಜೋಗುಣ ಅನ್ನತಕ್ಕಂಥ ನಮ್ಮ ತಮೋಗುಣ ಇದ್ದರೆ ರಜೋಗುಣಕ್ಕೆ ಬದಲಾಯಿಸಬೇಕು, ರಜೋಗುಣ ಇದ್ದರೆ ಅದು ಸತ್ವಗುಣಕ್ಕೆ ತೊಗೊಂಡು ಹೋಗಬೇಕು. ನಾಳೆ ದಿವಸ ಸತ್ವಗುಣ ಅನ್ನತಕ್ಕ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ